ಅವನು ರೌಡಿ ಶೀಟರ್ ಆದ್ರೂ ನಿನ್ನನ್ನೇ ಲವ್ ಮಾಡ್ತೀನಿ ಅಂತ ಆಕೆ 6 ವರ್ಷ ಸುತ್ತಾಡಿದ್ಲು. ಏಕಾಏಕಿ ಬ್ರೇಕಪ್ ಎಂದಿದ್ದಕ್ಕೆ ಸಿನಿಮಾ ಸ್ಟೈಲ್ ನಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಹುಡುಗಿ ಕೈ ಕೊಟ್ಟಿದ್ದಕ್ಕೆ ರೌಡಿ ಶೀಟರ್ ಅಟ್ಟಹಾಸ. ಸಿನಿಮಾ ಸ್ಟೈಲ್ ಅಲ್ಲಿ ಲವರ್ ಕಾರಿಗೆ ಬೆಂಕಿ ಇಟ್ಟ. ಹೇಗೆ ಕಾಲ್ ಮೇಲೆ ಕಾಲನ್ನ ಹಾಕೊಂಡು ಕೂತಿದ್ದಾನಲ್ಲ ಇವನೇ ನೋಡಿ. ಕೈ ಕೊಟ್ಟವಳಿಗಾಗಿ ಹುಚ್ಚಾಟ ಮಾಡಿದ ರೌಡಿ ಶೀಟರ್. ಹೆಸರು ರಾಹುಲ್ ಅಲಿಯಾಸ್ ಸ್ಟಾರ್ ರಾಹುಲ್. ಕಳೆದ 6 ವರ್ಷಗಳ ಹಿಂದೆ ಈ ರಾಹುಲ್ಗೆ ಹುಡುಗಿಯೊಬ್ಬಳು ಪರಿಚಯ ಆಗಿದ್ಲಂತೆ. ಇಬ್ಬರ ಮಧ್ಯೆ ಎಲ್ಲಿ ಅದು ಹೇಗೆ ಲವ್ ಆಯ್ತು ಗೊತ್ತಿಲ್ಲ. ರೌಡಿ ಆದ್ರೂ ಪರವಾಗಿಲ್ಲ, ನಿನ್ನೆ ಪ್ರೀತಿಸ್ತೀನಿ ಅಂತಿದ್ಲಂತೆ. ರಾಹುಲ್ಗೆ ಆಕೆ ಅಂದ್ರೆ ಇನ್ನಿಲ್ಲದ ಪ್ರೀತಿ. ಲವ್ ಶುರುವಾಗ್ತಾ ಇದ್ದಂತೆ ಬೆಂಗಳೂರು ತುಂಬಾ ಜೋಡಿ ಹಕ್ಕಿಗಳಂತೆ ಹಾರಾಡಿದ್ರಂತೆ. ರಾಹುಲ್ ಜೊತೆ ಓಡಾಡ್ಕೊಂಡಿದ್ದಂಥ ಪ್ರೇಯಸಿ ಏಕಾಏಕಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಕತೆ ಕಟ್ಟಿದ್ದಾಳೆ. ಫೋನು ಇಲ್ಲ, ಮೆಸೇಜು ಇಲ್ಲ, ಮೀಟ್ ಮಾಡಂಗೂ ಇಲ್ಲ ಅಂತ ಬಿಟ್ಟು ಹೋಗಿದ್ದಾಳೆ. ಇದರಿಂದ ರೊಚ್ಚಿಗೆದ್ದಂಥ ರೌಡಿ ಶೀಟರ್ ರಾಹುಲ್ ಮಾಜಿ ಲವರ್ಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ನಿನ್ನೆ ಸಂಜೆ ಗ್ಯಾಂಗ್ ಕಟ್ಕೊಂಡು ಹುಡುಗಿ ಮನೆಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಅದರಂತೆ ಉತ್ತರಹಳ್ಳಿ ಸಮೀಪದ ಚಿಕ್ಕಲ್ಲಸಂದ್ರದ ಶ್ರೀನಿಧಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿಗೆ ಮಚ್ಚು ಲಾಂಗನ್ನ ತೋರಿಸಿ ಯುವತಿಯ ಫೋಟೋ ಹಿಡಿದು ಆಕೆ ಕಾರನ್ನ ತೋರಿಸುವಂತೆ ಧಮಕಿ ಹಾಕಿದ್ದಾರೆ. ಬಳಿಕ ಓಂ ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟು ಕಾರಿನ ಗ್ಲಾಸ್ ಅನ್ನ ಒಡೆದು ಹಾಕಿ ಬೆಂಕಿ ಇಟ್ಟಿದ್ದಾನೆ. ನನ್ನನ್ನ ಬಿಟ್ರೆ ನೀನು ಯಾರನ್ನು ಮದುವೆ ಆಗಬಾರ್ದು ಅಂತ ಆವಾಜ್ ಬೇರೆ ಹಾಕಿದ್ನಂತೆ. ಗಲಾಟೆ ಜಾಸ್ತಿ ಆಯ್ತು. ನಾವಿರೋದು ಅಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲಿ. ಏನಂತ ನೋಡಕ್ ಬಂದ್ರೆ ಇಲ್ಲಿ ಫುಲ್ ಫೈರ್ ಸ್ಟಾರ್ಟ್ ಆಗಿತ್ತು. ಅವಾಗ ಇಲ್ಲಿ ಕೇಳಿದಾಗ 4 ಹುಡುಗರು ಮಾಸ್ಕ್ ಹಾಕೊಂಡ್ ಬಂದ್ಬಿಟ್ಟು ಗಾಡಿಯಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಹಾಕಿ ಇದು ಮಾಡಿದಾರೆ ಅಂತ ಹೇಳಿದ್ರು. ಒಂದು ಗಾಡಿಗೆ ಅವರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಇನ್ನು ಅದ್ರ ಜೊತೆಗಿರೋ ಇನ್ನೊಂದು ಗಾಡಿನ ಸುಟ್ಟೋಗಿದ್ದಾರೆ. 2 ಕಾರು ಫೈರ್ ಆಗಿದೆ. ಯಾವಾಗ ಹುಡುಗಿ ಕಾರು ಧಗ ಧಗ ಅಂತ ಉರಿಯೋದಕ್ಕೆ ಶುರುವಾಯಿತು, ರಾಹುಲ್ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಬೇಸ್ಮೆಂಟ್ ನಲ್ಲಿ ಬೆಂಕಿ ಹೊತ್ತಿಕೊಂಡು ಹೊಗೆ ಆವರಿಸಿಕೊಂಡಿದೆ. ಅದನ್ನ ಕಂಡು ಸ್ಥಳೀಯರು ಕೂಡಲೇ ಬೆಂಕಿಯನ್ನ ನಂದಿಸಿದ್ದು. ಅಷ್ಟರಲ್ಲಾಗ್ಲೇ 2 ಕಾರುಗಳು ಸುಟ್ಟು ಕರಕಲಾಗಿದ್ವು. ಈ ಮೊದಲು ಕೂಡ ಸಿಕೆ ಅಚ್ಚುಕಟ್ಟುವಿನಲ್ಲಿ ಯುವತಿಗೆ ಸೇರಿದ ಬೈಕಿಗೆ ಬೆಂಕಿ ಹಚ್ಚಿದಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಒಟ್ಟಾರೆ ಲವರ್ಗಾಗಿ ಈ ರೀತಿ ಅಟ್ಟಹಾಸ ಮೆರೆದವನನ್ನ ಬಂಧಿಸಿ ತಕ್ಕ ಪಾಠ ಕಲಿಸಬೇಕಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.